ನೀವು ಮಾತಾಡುವಾಗ ಮಾನ್ಯ ಬೆಲ್ಲದವ್ರೆ, ನೀವು ಮಾತಾಡುವಾಗ ಸರಿಯಾಗಿ ಓದ್ಕೊಬರ್ರಿ. ನಿಮ್ಮ ಆಕ್ಟ್ನೆಲ್ಲ UBG ರಾಮ್ಜಿ ಆಕ್ಟ್ ಎಲ್ಲ ಪೂರ ಓದ್ಕೊಬರ್ರಿ. ಓದ್ಕೊಬಂದು ನಾನು ಹೇಳ್ದದ್ನೆಲ್ಲ ಸರಿ ಇದ್ದೇ ಹೋದ್ರೆ ಸರಿ ಇಲ್ಲ, ಈ ಥರ ನಮ್ಮ ಆಕ್ಟ್ ಹೇಳ್ತದೆ ಅಂತ ಹೇಳಿ. ನಾ ಬೇಡ ಅಂತ ಹೇಳ್ತೀನಾ? ಆಕ್ಟ್ನಾಗಿರೋದನ್ನು ಬೇಡ ಅಂತ ಹೇಳ್ತೀನಾ? ನೀವು ಆಕ್ಟ್ ಪಾಸ್ ಮಾಡಿಬಿಟ್ಟಿದ್ದೀರಿ, ಯಾಕೆ ಪದೇ ಪದೇ ಎದ್ದೀರಿ? ಎದ್ದೇಳಬಾರದು ಅಂತ ಮಾತಾಗಿರೋದು ಅಲ್ಲಿ. ಇಲ್ಲ ಇಲ್ಲ ಇಲ್ಲ, ನಿನ್ನ ಜೊತೆ ಮಾತಾಡಲ್ಲ ನಾನು, ಇವ್ರ ಜೊತೆ ಮಾತಾಡ್ತೀನಿ. ನಾನು ಏನೋ ನನ್ನ ಫ್ರೆಂಡ್ ಮಗ ಅಂತ ನೀನು ಮಾತಾಡಿದ್ರೆ ನೀನು ಮಧ್ಯೆ ಹೇಳಕ್ಕೆ ಶುರು ಮಾಡಿಬಿಟ್ರೆ ಮಾನ್ಯ ಅಧ್ಯಕ್ಷರೇ, ಈಗ ಗ್ರಾಮ ಸಭೆಯಲ್ಲಿ ಏನು ಕೆಲಸ ಮಾಡಬೇಕು ಅಂತ ತೀರ್ಮಾನ ಆಯ್ತಿತ್ತು, ಎಲ್ಲಿ ಕೆಲಸ ಮಾಡಬೇಕು ಅಂತ ತೀರ್ಮಾನ ಆಯ್ತು ಮನ್ರೇಗಾ ಪ್ರಕಾರ. ಆಮೇಲೆ ವಿಕೇಂದ್ರೀಕರಣದ ಪ್ರಕಾರ 73 ತಿದ್ದುಪಡಿ 73-74 ಅಮೆಂಡ್ಮೆಂಟ್ ಸಂವಿಧಾನಕ್ಕೆ, ಅದರ ಪ್ರಕಾರನೇ ಇದು ವಿಕೇಂದ್ರೀಕರಣ ಮಾಡಿರ್ತಕ್ಕಂಥದ್ದು. ಆ ವಿಕೇಂದ್ರೀಕರಣದ ಪ್ರಕಾರ ಯಾವ ಗ್ರಾಮ ಪಂಚಾಯತಿನಲ್ಲಿ ತೀರ್ಮಾನ ಆಯ್ತಿತ್ತು, ಗ್ರಾಮ ಸಭೆಯಲ್ಲಿ ತೀರ್ಮಾನ ಆಯ್ತಿತ್ತು, ಈಗ ಅದಿಲ್ಲ. ಅದಕ್ಕೆ ತಿಲಾಂಜಲಿ ಇಟ್ಟಿದ್ದೀರಿ. ಗ್ರಾಮ ಸಭೆ ಮಹಾತ್ಮ ಗಾಂಧೀಜಿಯವರು ಏನು ಹೇಳಿದ್ರು? ಒಂದು ಹಳ್ಳಿನಲ್ಲಿ ಒಂದು ಪಂಚಾಯಿತಿ ಇರಬೇಕು, ಒಂದು ಸಹಕಾರ ಸಂಘ ಇರಬೇಕು, ಒಂದು ಶಾಲೆ ಇರಬೇಕು, ಅಲ್ವೇನಪ್ಪ? ಮೂರು, ಒಂದು ಶಾಲೆ, ಒಂದು ಪಂಚಾಯಿತಿ, ಒಂದು ಕೋಆಪರೇಟಿವ್ ಸೊಸೈಟಿ ಇರಬೇಕು ಅಂತ ನೆಹರೂರವ್ರು ಹೇಳಿದ್ದು. ಇದು ಮಹಾತ್ಮ ಗಾಂಧೀಜಿ ಅಲ್ಲ, ನೆಹರೂರವ್ರು ಹೇಳಿದ್ದು. ಏನ್ರಿ ಪಾಟೀಲ್ರೆ, ನೀವು ಕೋಆಪರೇಟಿವ್ ಮೂವ್ಮೆಂಟ್ನಲ್ಲಿ ಇದ್ರಿ, ಇವರು ಕೋಆಪರೇಟಿವ್ ಮಿನಿಸ್ಟರ್ ಆಗಿದ್ರು, ನಾನು ಈಗ ಕೋಆಪರೇಷನ್ ನನಗೆ ಬಂದಿದೆ. ಅದರಿಂದ ನೆಹರೂರವರು ಅವ್ರ ಕಾಲದಲ್ಲಿ ಹೇಳಿದ್ದದು, ಪ್ರಧಾನಮಂತ್ರಿ ಆಗಿದ್ದಾಗ ನೆಹರೂರವರು ಹೇಳಿದ್ದದು. ಮಹಾತ್ಮ ಗಾಂಧೀಜಿಯವರು ಏನು ಹೇಳಿದ್ರು ಅಂತಂದ್ರೆ, ಗ್ರಾಮಗಳ ಸ್ವಾತಂತ್ರ್ಯ ಮತ್ತೆ ಸ್ವಾವಲಂಬನೆ ಆಗದೇನೆ ದೇಶ ಪ್ರಗತಿ ಆಗಲ್ಲ. ಗ್ರಾಮಗಳು ಅಭಿವೃದ್ಧಿ ಆಗದೇನೆ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಗ್ರಾಮಗಳು ಶಕ್ತಿಯುತವಾಗಿ ಆಗಬೇಕು, ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯುತವಾಗಿ ಆಗಬೇಕು. ಆಗ ಮಾತ್ರ ದೇಶ ಉದ್ಧಾರ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಭಾರತ ಹಳ್ಳಿಗಳ ದೇಶ. ಹಳ್ಳಿಗಳಲ್ಲಿ ಉದ್ಯೋಗ ಬೇಕಾಗಿರ್ತಕ್ಕಂಥವ್ರು ಬಹಳ ಜನ ಇದ್ದಾರೆ. ಈಗ ಕರ್ನಾಟಕ ಒಂದರಲ್ಲೇ ಸುಮಾರು ನಮ್ಮ ಈಗ 85ನೇ ಇಸ್ವಿ ಇರ್ತಕ್ಕಂಥ ಲೆಕ್ಕದ ಪ್ರಕಾರ 18,18,000 ಕಾರ್ಮಿಕರಿದ್ದಾರೆ ಹಳ್ಳಿಗಾಡಿನಲ್ಲಿ. ಎಲ್ಲರೂ ಸೇರಿ 71 ಲಕ್ಷದ ಇದ್ದಾರೆ ಕರ್ನಾಟಕದಲ್ಲೇ. ಅದು ನಾನು ಮೊದಲು ಹೇಳಿದ್ದು ದೇಶದ್ದು, ಇದು ಕರ್ನಾಟಕದಲ್ಲಿದ್ದಾರೆ. ಕರ್ನಾಟಕದಲ್ಲೂ ಕೂಡ 51%ಗಿಂತ ಜಾಸ್ತಿ ಮಹಿಳೆಯರೇ ಇದ್ದಾರೆ. ಆಮೇಲೆ ನೋಡಿ, ಇದು ಒಂದು ವೇಳೆ ಈ ಕಾನೂನು ಇಲ್ಲದೆ ಹೋಗಿದ್ರೆ, ಹಳ್ಳಿಗಾಡಿನಲ್ಲಿ ಕೆಲಸ ಕೊಡದೆ ಹೋಗಿದ್ರೆ, ಈ ಕೋವಿಡ್-19 ಬಂದಿತ್ತಲ್ಲ, ಲಾಕ್ಡೌನ್ ಆಗಿತ್ತು, ಕೆಲಸ ಸಿಗ್ತಾ ಇರಲಿಲ್ಲ, ಕೆಲಸಕ್ಕೆ ಕರೆಯೋರು ಇರಲಿಲ್ಲ. ಅಂತ ಪರಿಸ್ಥಿತಿನಲ್ಲಿ ಇದು ಮನ್ರೇಗಾ ಬಹಳ ಸಹಾಯ ಆಯಿತು, ಕೂಲಿ ಮಾಡೋರಿಗೆ ಬಹಳ ಸಹಾಯ ಆಯಿತು. ಅದರಿಂದ ಮಾನ್ಯ ಅಧ್ಯಕ್ಷರೇ, ಗ್ರಾಮ ಸಭೆನೂ ಇಲ್ಲ, ಈಗ
ಪಂಚಾಯತಿನಲ್ಲೂ ತೀರ್ಮಾನ ಆಗಲ್ಲ. ಆರ್ಟಿಕಲ್ 73rd ಅಮೆಂಡ್ಮೆಂಟು ಅದು ಕೂಡ ಇಲ್ಲ, ಈಗ ಅದು ವೈಲೇಷನ್ ಆಗಿದೆ. ಇಷ್ಟೆಲ್ಲ ಆಗಿ ಇವತ್ತು ಉದ್ಯೋಗಕ್ಕೆ ಕೊಳ್ಳಿ ಪೆಟ್ಟು ಬಿದ್ದಿದೆ.